ನಮಸ್ಕಾರ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ನಾನು ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಹೊಸ ಮನೆಯ ಅನಾವರಣಕ್ಕೆ ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಶ್ರೀರಾಂಪುರ 2ನೇ ಹಂತ ಮತ್ತು ಆರ್ ಟಿ ನಗರ, ಹೊಸ ಆರ್ ಟಿ ನಗರ ಮಧ್ಯದಲ್ಲಿರುವಂತಹ ಒಂದು ಸೆಮಿ ಗೇಟೆಡ್ ಕಮ್ಯುನಿಟಿ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಮನೆ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್ ಇರುವಂಥದ್ದು 36x40 1440 ಸ್ಕ್ವೇರ್ ಫೀಟ್ಗಳ ಇರುವಂತಹ ಕಾರ್ನರ್ ಮನೆ. ದಿಸ್ ಈಸ್ ಎ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಸರಿಸುಮಾರು 27 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಇಟ್ ಇಸ್ ಎ 3 ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಮನೆ. ವಾರ್ಡ್ರೋಬ್ಗಳು, ಮಾಡ್ಯುಲರ್ ಕಿಚನ್, ಟಿ ವಿ ಕ್ಯಾಬಿನೆಟ್, ಸೋಲಾರು, ಇದಕ್ಕೆ ಆದಂತಹ ಬೋರ್ವೆಲ್ ಮತ್ತು ವಾಟರ್ ಸಪ್ಲೈ ಸರ್ಕಾರದಿಂದ, ಅಂದರೆ ಕಬಿನಿ ವಾಟರ್ ಸಪ್ಲೈ ಸರ್ಕಾರದಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಮೂಡಾದಿಂದ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಹೊಸ ಮನೆ ಸೇಲ್ಗಿದೆ. ಭಾಳಷ್ಟು ಜನ ನನ್ನ ವಿಡಿಯೋಲಿ ನೋಡಿದಾಗ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, ಸುಪ್ರೀತ್ ಇದನ್ನು ಮಾರಲಿಕ್ಕೆ ಅಂತ ಕಟ್ಟಿರುವಂತಹ ಮನೆನ ಅಥವಾ ಸ್ವಂತಕ್ಕೆ ಕಟ್ಕೊಂಡಿರುವಂತಹ ಮನೆನ ಅಂತ. ನೋಡಿ, ಇದನ್ನು ಕಟ್ಟಿರುವಂತಹ ಮಾಲೀಕರೇನಿದ್ದಾರೆ ಅವರು ಮಾರುವ ಯಾವುದೇ ತರಹ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆಯಲ್ಲ, ತಮ್ಮ ಸ್ವಂತ ಉಪಯೋಗಕ್ಕಾಗಿ, ಅಂದರೆ ಫಾರ್ ದರ್ ಓನ್ ಯೂಸ್ ಆರ್ ಫಾರ್ ದರ್ ಓನ್ ಪರ್ಪಸ್ ಕಟ್ಟಿರುವಂತಹ ಮನೆ. ಕಾರಣಾಂತರಗಳಿಂದಾಗಿ ಮಾರ್ತಾ ಇದ್ದಾರೆ. ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಸರಿಸುಮಾರು 27 ಚದರ ಅಂತ ಹೇಳಿ ಟೋಟಲ್ ಬಿಲ್ಟಪ್ ಇಸ್ 2700 ಸ್ಕ್ವೇರ್ ಫೀಟ್ ಇರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಭಾಳಷ್ಟು ಜನ ಕೇಳ್ತೀರಿ, ಎಲ್ಲಿದೆ ಈ ಜಾಗ, ವಾಟ್ ಇಸ್ ದ ನೇಮ್ ಆಫ್ ದ ಲೇಔಟ್ ಅಂತ. ನೋಡಿ, ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ಸಿಟಿ ಸೆಂಟರ್, ಅಂದರೆ ದೇವರಾಜರ ರಸ್ತೆ, ಪ್ಯಾಲೇಸು, ಸಯಾಜಿರಾವ್ ರೋಡು, ಮನ್ನಾಸ್ ಮಾರ್ಕೆಟು, ಕಮರ್ಷಿಯಲ್ ಹಬ್ ಆರ್ ದಿ ಮೈಸೂರು ಹಾರ್ಟ್ ಆಫ್ ದಿ ಸಿಟಿಯಿಂದ ಈ ಲೊಕೇಶನು ಸರಿಸುಮಾರು 7 ಕಿಲೋಮೀಟರ್ ಆಗುತ್ತೆ. ವಿವೇಕಾನಂದ ಸರ್ಕಲ್, ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಲ್ಯಾಂಡ್ ಮಾರ್ಕ್ ಗೊತ್ತಾಗಲಿ ಅಂತ, ವಿವೇಕಾನಂದ ಸರ್ಕಲ್ಲಿಂದ ನೀವು ಆರ್ ಟಿ ನಗರಕ್ಕೆ ಹೋಗುವ ದಾರಿಯಲ್ಲಿ, ಆರ್ ಟಿ ನಗರಕ್ಕೆ, ಹೊಸ ಆರ್ ಟಿ ನಗರಕ್ಕೆ ರಿಂಗ್ ರೋಡ್ಗಿಂತ ಮುಂಚೆನೇ ಇರುವಂತಹ ಸರಿಸುಮಾರು 10 ರಿಂದ 12 ಎಕರೆ ವಿಸ್ತೀರ್ಣದಲ್ಲಿ ಮಾಡಿರುವಂತಹ ಲೇಔಟ್. ಇದು ಬಹಳ ಹಳೆಯ ಲೇಔಟು, ಇಟ್ಸ್ ನಾಟ್ ಅ ನ್ಯೂ ಲೇಔಟ್, ಭಾಳ ಹಳೆಯ ಲೇಔಟು. ಬಹಳಷ್ಟು ಮನೆಗಳು, ಸರಿಸುಮಾರು 100 ಮನೆಗಳಿಗಿಂತ ಹೆಚ್ಚು ಮನೆಗಳು ಈಗಾಗಲೇ ಇದ್ದು ವಾಸ ಇರುವಂತಹ ಮನೆ ಏರಿಯಾ ಇದು. ಸೊ ಮನೆ ವಿಚಾರಕ್ಕೆ ಬಂದಾಗ, ಅಂದರೆ ಯಾವ ಥರ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಫಾರ್ ಬೇಸಿಕ್ ಕನ್ಸ್ಟ್ರಕ್ಷನಲ್ಲಿ ಏನೇನಿದೆ ಅಂದರೆ ಸುಮಾರು 12 ರಿಂದ 14 ಪಿಲ್ಲರ್ಗಳ ಕಾಲಮ್ಗಳನ್ನ ಹಾಕಿ ಕೆಂಪು ಇಟಿಕೆ, ವೆಲ್ ಬರ್ಂಟ್ ರೆಡ್ ಬ್ರಿಕ್ಸ್ ಅಂತ ನಾವೇನು ಹೇಳ್ತೀವಿ, ಕೆಂಪು ಇಟಿಕೆಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ರಿಂಗ್ ರೋಡಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಮೈಸೂರು ನಾವು ಯಾವ ಕಡೆಯಿಂದ ಬರಬೇಕು ಅಂತಂದರೆ, ನೋಡಿ ನೀವು ಅವತ್ತಿನ ದಿವಸದಲ್ಲಿ ಕೊಲಂಬಿಯೇಶ ಹಾಸ್ಪಿಟ್ಲ್ ಇತ್ತು, ಇವಾಗ ಮಣಿಪಾಲ್ ಹಾಸ್ಪಿಟ್ಲ್ ಆಗಿದೆ. ಬೆಂಗಳೂರಿಂದ ಬರ್ತೀವಿ, ನಾವು ಬರಬೇಕು ಒಳಗಿಂದ, ಆ ಕಡೆಯಿಂದ ಬರ್ತೀವಿ ಅಂತಂದರೆ